ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಕ್ಲಾಸಲ್ಲಿ ನಾವು ಯಾವ ಕ್ಲಾಸ್ದ ರಿವಿಷನ್ ನೋಡೋಣ ಅಂದರೆ ಟ್ರೈನ್ ಪ್ರಾಬ್ಲಮ್ ಏನಿದೆ, ರೈಲಿನ ಮೇಲಿನ ಸಮಸ್ಯೆಗಳನ್ನು ಇವತ್ತು ನಾವು ಚರ್ಚೆ ಮಾಡೋಣ. ಈ ಕ್ಲಾಸು ರಿವಿಷನ್ ಕ್ಲಾಸ್ ಆಗಿದೆ. ಎಷ್ಟನೇ ಕ್ಲಾಸ್ ಆಗಿದೆ ರಿವಿಷನ್ನಲ್ಲಿ ಅಂತ ನೋಡೋದಾದರೆ ಇದು 7ನೇ ಕ್ಲಾಸ್ ಆಗಿದೆ. ಆಲ್ರೆಡಿ ರಿವಿಷನ್ಗೆ ಸಂಬಂಧಪಟ್ಟಂತೆ 6 ಚಾಪ್ಟರ್ ಅಪ್ಲೋಡ್ ಆಗಿದೆ. ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಆವ್ರೇಜ್, LCM, LCF, ಸಿಂಪಲ್ ಇಂಟ್ರೆಸ್ಟ್, ಈ ಎಲ್ಲ ಚಾಪ್ಟರ್ಸ್ಗಳು ಆಲ್ರೆಡಿ ರಿವಿಷನ್ ಕ್ಲಾಸಸಲ್ಲಿ ಅಪ್ಲೋಡ್ ಆಗಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಏನಿದೆ ನಿಮಗೆ ಈ ಟ್ರೈನ್ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಸ್ನ ಬಿಡಿಸೋಕ್ಕೆ ಬರಬೇಕು ಅಂದರೆ ಕನ್ವರ್ಟ್ ಮಾಡೋದು ಗೊತ್ತಿರಬೇಕು. ಯಾವುದನ್ನು ಕನ್ವರ್ಟ್ ಮಾಡಬೇಕು ಯಾವುದಕ್ಕೆ ಅನ್ನೋದು ನೋಡೋದಾದರೆ, ಈಗ ಅವರು ಕ್ವಶನಲ್ಲಿ ಕಿಲೋಮೀಟರ್ ಪರ್ ಅವರ್ಗೆ ಕೊಟ್ಟು ಮೀಟರ್ನಲ್ಲಿ ಕೇಳಿದಾಗ ಆನ್ಸರ್ನ ಯಾವ ಥರ ಕನ್ವರ್ಟ್ ಮಾಡಬೇಕು, ಇನ್ನು ನೆಕ್ಸ್ಟು ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟು ಕಿಲೋಮೀಟರಲ್ಲಿ ಆನ್ಸರ್ ಕೇಳಿದಾಗ ಯಾವ ಥರ ಕನ್ವರ್ಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇಲ್ಲಿ ನಾನು ಹಾಕಿದ್ದೀನಿ ನೋಡಿ. ಏನಿದೆ, ಅವರು ಕಿಲೋಮೀಟರ್ ಪರ್ ಅವರಲ್ಲಿ ಕೊಟ್ಟು ಮೀಟರ್ ಪರ್ ಸೆಕೆಂಡ್ಗೆ ಕೇಳಿದಾಗ ಏನು ಮಾಡಬೇಕು ಅಂದರೆ ನೀವು 18/5 ಮಾಡಬೇಕು. ಯಾವಾಗ ಕಿಲೋಮೀಟರಲ್ಲಿ ಕೊಟ್ಟು ಮೀಟರಲ್ಲಿ ಕೇಳಿದಾಗ. ಇನ್ನು ನೆಕ್ಸ್ಟ್ ಇನ್ನೊಂದೇನಿದೆ, ಮೀಟರ್ ಪರ್ ಸೆಕೆಂಡಲ್ಲಿ ಕೊಡ್ತಾರೆ. ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟು ಆನ್ಸರ್ನ ನಿಮಗೆ ಕಿಲೋಮೀಟರಲ್ಲಿ ಕೇಳಿದಾಗ ಏನು ಮಾಡಬೇಕು, 5/18 ಮಾಡಬೇಕು. ಈ ಎರಡನ್ನು ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗಬಾರ್ದು. ಇದನ್ನು ನಿಮಗೆ ಇದು ಕನ್ವರ್ಟ್ ಮಾಡೋಕ್ಕೆ ಬಂದರೆ ಅಷ್ಟೇ ಈ ರೈಲಿನ ಸಮಸ್ಯೆಗಳನ್ನು ಅಥವಾ ಪ್ರಾಬ್ಲಮ್ಸ್ನ ಬಿಡಿಸೋಕೆ ಬರೋದು. ಇನ್ನು ನೆಕ್ಸ್ಟ್ ಇಲ್ಲೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಎರಡಕ್ಕೂ ಕೂಡ. ಈಗ 36 ಕಿಲೋಮೀಟರ್ ಪರ್ ಅವರನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಯಾವ ಥರ ಮಾಡಬೇಕೀಗ, 36 ಹೇಗಿದೆ ಹಾಗೆ ಇಟ್ಕೊಂಡು ಇಂಟು ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಕಿಲೋಮೀಟರಲ್ಲಿ ಕೊಟ್ಟು ಮೀಟರಲ್ಲಿ ಕೇಳಿದಾಗ 18 ಕೆಳಗೆ ಬರಬೇಕು. ಇನ್ನು ನೆಕ್ಸ್ಟು ಮೇಲೆ 5. ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ಸಿಂಪ್ಲಿಫಿಕೇಷನ್ ಮಾಡಬೇಕು. 18 ಒಂದಲೇ 18, 2 36 ಆಗುತ್ತೆ. ಇನ್ನು ನೆಕ್ಸ್ಟ್ ಉಳಿದಿದ್ದೇನು, 5 × 2. 5 × 2 ಮಾಡಿದರೆ ಎಷ್ಟು ಬರುತ್ತೆ, 5 2 10 ಬರುತ್ತೆ. ಓಕೆ, 10 ಮೀಟರ್ ಪರ್ ಸೆಕೆಂಡ್ ಇಲ್ಲಿದೆ ಆನ್ಸರು. ಓಕೆ, ನೆಕ್ಸ್ಟ್ ಏನಿದೆ, ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟು ಕಿಲೋಮೀಟರಲ್ಲಿ ಕೇಳಿದಾಗ ಏನು ಮಾಡಬೇಕು, ಏನಿದೆ 20 ಮೀಟರ್ ಪರ್ ಸೆಕೆಂಡನ್ನು ಕಿಲೋಮೀಟರ್ ಪರ್ ಅವರಲ್ಲಿ ನೀವು ಇವಾಗ ಕನ್ವರ್ಟ್ ಮಾಡಬೇಕು. ಈಗ ಏನು ಮಾಡಬೇಕು, 20 ಯಾವ ಥರ ಇದೆ ಅದೇ ರೀತಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಂಟುಗೆ ಇಂಟು. ಇನ್ನು ಏನು ಮಾಡಬೇಕು, ಈಗ ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟು ಕಿಲೋಮೀಟರಲ್ಲಿ ಕೇಳಿದ್ದಾರೆ. ಮೀಟರ್ ಪರ್ ಸೆಕೆಂಡು ಕಿಲೋಮೀಟರ್ಗಿಂತ ಚಿಕ್ಕದು. 18 ಮತ್ತು 5 ಅಂತ ತೊಗೊಂಡಾಗ 5 ಚಿಕ್ಕದಾಗುತ್ತಾ, 18 ಚಿಕ್ಕದಾಗುತ್ತಾ, 5 ಚಿಕ್ಕದಾಗುತ್ತೆ. ಹಾಗಾಗಿ 5 ಕೆಳಗೆ ಬರಬೇಕು. ನೆಕ್ಸ್ಟು 18 ಮೇಲೆ ಏನಾಗುತ್ತೆ ನಿಮ್ಮದು 5/18 ಆಗುತ್ತೆ. ಆಗ ಈಗ ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 5 ಒಂದಲೇ 5 4 20 ಆಗುತ್ತೆ. ಇನ್ನು ನೆಕ್ಸ್ಟ್ ಉಳಿದಿದ್ದೇನೋ 18 × 4. 18 × 4 ಮಾಡಿದರೆ ಎಷ್ಟು ಬರುತ್ತೆ, 18 4 72. ಆನ್ಸರ್ ಈಸ್ 72 ಕಿಲೋಮೀಟರ್ ಪರ್ ಅವರ್ ಇಲ್ಲಿದೆ ನೋಡಿ. ಎರಡಕ್ಕೂ ಕೂಡ ನಾನು ಎಕ್ಸಾಂಪಲ್ನ ತೊಗೊಂಡು ಬಂದಿದ್ದೀನಿ. ಈ ಚಾರ್ಟ್ನ ಒಮ್ಮೆ ಬರ್ಕೊಂಡು ಇಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ನ ತಕ್ಕೊಂಡು ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ಇವತ್ತಿನ ಫಸ್ಟ್ ಕ್ವಶನ್ ನೋಡೋಣ. ಏನಿದೆ ಫಸ್ಟ್ ಕ್ವಶನು, ಒಂದು 65 ಮೀಟರ್ ಉದ್ದದ ರೈಲು ಒಬ್ಬ ವ್ಯಕ್ತಿಯನ್ನು ದಾಟಲು 5 ಸೆಕೆಂಡ್ ಸಮಯ ತೆಗೆದುಕೊಳ್ಳುತ್ತದೆ. 117 ಮೀಟರ್ ಉದ್ದದ ಪ್ಲಾಟ್ಫಾರ್ಮನ್ನು ದಾಟಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಏನು ಮಾಡಬೇಕು ಈ ಕ್ವಶನಲ್ಲಿ ಅಂತ ನೋಡೋದಾದರೆ, ಈಗೇನಿದೆ ರೈಲಿನ ಉದ್ದ ಎಷ್ಟಿದೆ, 65 ಮೀಟರ್. ಇನ್ನು ನೆಕ್ಸ್ಟು ಪ್ಲಾಟ್ಫಾರ್ಮಿನ ಉದ್ದ ಎಷ್ಟಿದೆ, 117 ಮೀಟರ್. ಇನ್ನು ನೆಕ್ಸ್ಟು ಟೈಮ್ ಎಷ್ಟು ತಗೊಳ್ಳುತ್ತೆ, 5 ಸೆಕೆಂಡ್ಸ್. ಈಗ ನೆಕ್ಸ್ಟು ಆ ರೈಲು ಏನಿದೆ, ರೈಲಿನ ಉದ್ದ ಎಷ್ಟಿದೆ, 65 ಮೀಟರ್ ಇದೆ. ಅದೇ 65 ಮೀಟರ್ ರೈಲು ಏನನ್ನು ದಾಟಬೇಕು, ಪ್ಲಾಟ್ಫಾರ್ಮನ್ನು ದಾಟಬೇಕು. ಆಗ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅನ್ನೋದು ಕ್ವಶನ್ ಕೇಳಿರೋದು. ಈಗ ಏನು ಮಾಡಬೇಕು, ಜಸ್ಟ್ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕು. ಇಲ್ಲಿ ಯಾವುದೇ ಥರ ಕನ್ವರ್ಟ್ ಇರೋಲ್ಲ, ಯಾಕಂದರೆ ಇಲ್ಲಿ ಕಿಲೋಮೀಟರ್ ಪರ್ ಅವರ್ಗೆ, ಮೀಟರ್ ಪರ್ ಸೆಕೆಂಡ್ಗೆ ಇದೇನು ಕನ್ವರ್ಟ್ ಇರೋಲ್ಲ. ಇಲ್ಲಿ ಎಲ್ಲನೂ ಕೂಡ ಅವರು ರೈಲಿನ ಉದ್ದನೂ ಕೂಡ ಮೀಟರಲ್ಲಿ ಕೊಟ್ಟಿದ್ದಾರೆ, ಟೈಮ್ ಕೂಡ ಸೆಕೆಂಡಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಕನ್ವರ್ಟ್ ಮಾಡೋದು ಇರಲ್ಲ. ಈಗ ಜಸ್ಟ್ ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋಣ. 5 ಒಂದಲೇ 5 ಆಗುತ್ತೆ. ಇನ್ನು ನೆಕ್ಸ್ಟ್ 1 ಉಳಿತು, 15 ಆಯಿತು. 5 3 15 ಆಗುತ್ತೆ. ಇನ್ನು ನೆಕ್ಸ್ಟ್ ಮೇಲೆ ಉಳಿದಿದ್ದೇನು, 65 + 117. ಇನ್ನು ನೆಕ್ಸ್ಟ್ ಕೆಳಗೆ 13 ಉಳಿತು. 65 + 117 ಎಷ್ಟಾಗುತ್ತೆ, 182 ಆಗುತ್ತೆ. 182 ಡಿವೈಡೆಡ್ ಬೈ 13. 13 ಡಿವೈಡೆಡ್ ಬೈ 182 ಅಂದರೆ ಏನಾಗುತ್ತೆ ಆನ್ಸರು, 13 ಒಂದಲೇ 13 14 182 ಆಗುತ್ತೆ. ನಮಗೇನು ಬಂತು ಆನ್ಸರ್ ಇವಾಗ, 14 ಸೆಕೆಂಡ್ಸ್ ಫಸ್ಟ್ ಆಪ್ಷನಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, 450 ಮೀಟರ್ ಉದ್ದದ ರೈಲು 45 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಚಲಿಸುತ್ತದೆ. ವಿರುದ್ಧ ದಿಕ್ಕಿನಲ್ಲಿ 9 ಕಿಲೋಮೀಟರ್ ಗಂಟೆಯಲ್ಲಿ ಓಡುತ್ತಿರುವ ವ್ಯಕ್ತಿಯನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ.
ಇಲ್ಲೇನಿದೆ ಈ ಕ್ವಶನಲ್ಲಿ ಎರಡು ವೇಗಗಳನ್ನು ಕೊಟ್ಟಿದ್ದಾರೆ. ಯಾವುದು? ಒಂದು ರೈಲಿನ ವೇಗ ಕೊಟ್ಟಿದ್ದಾರೆ, ಇನ್ನು ನೆಕ್ಸ್ಟ್ ಇನ್ನೇನಿದೆ ವಿರುದ್ಧವಾಗಿ ಓಡುತ್ತಿರುವ ವ್ಯಕ್ತಿಯ ವೇಗ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕು, ಈ ಎರಡು ವೇಗಗಳನ್ನು ಫಸ್ಟು ಪ್ಲಸ್ ಮಾಡ್ಕೋಬೇಕು. ರೈಲಿನ ವೇಗ ಎಷ್ಟಿದೆ? 45. ವಿರುದ್ಧವಾಗಿ ಓಡುತ್ತಿರುವ ವ್ಯಕ್ತಿಯ ವೇಗ ಎಷ್ಟಿದೆ? 9 ಕಿಲೋಮೀಟರ್. ಓಕೆ, ನೆಕ್ಸ್ಟ್ ಇದೆರಡು ಪ್ಲಸ್ ಮಾಡಿದರೆ ಎಷ್ಟು ಬರುತ್ತೆ? 54 ಬರುತ್ತೆ. ಇನ್ನು ನೆಕ್ಸ್ಟ್ ಏನಿದೆ, ಈ 54ಅನ್ನು ನಾವು ಕಿಲೋಮೀಟರ್ ಪರ್ ಅವರಲ್ಲಿ ಇರೋದ್ರಿಂದ ನಾವು ಮೊದಲು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಏನಾಗುತ್ತೆ? ಇಂಟು ಹಾಕ್ಕೊಂಡು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನಿದೆ 18/5 ಮಾಡಬೇಕು. ಓಕೆ, ನೆಕ್ಸ್ಟು 18 ಒಂದಲೇ 18 ಎಷ್ಟಲೇ 54 ಆಗುತ್ತೆ. 18 ಮೂರಲೇ 54. ಇನ್ನು ಉಳಿದಿದ್ದೇನು 3 × 5 ಎಷ್ಟಾಗುತ್ತೆ? 15 ಆಗುತ್ತೆ. 3 5ಲೇ. ಇನ್ನು ನೆಕ್ಸ್ಟು ಎಷ್ಟು ಮೀಟರ್ ಉದ್ದದ ರೈಲಿದೆ? 450 ಮೀಟರ್ ಉದ್ದದ ರೈಲಿದೆ. ಇನ್ನು ನೆಕ್ಸ್ಟು ನಮಗೇನು ಬಂದಿದೆ ಇವಾಗ? ಕಿಲೋಮೀಟರ್ ಪರ್ ಅವರಿಂದ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿದಾಗ 15 ಬಂದಿದೆ. ಈ 15ರಿಂದ ನಾವು ಈ 450ಅನ್ನು ಡಿವೈಡ್ ಮಾಡಿದಾಗ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? ಯಾವುದಕ್ಕೆ? ವಿರುದ್ಧವಾಗಿ ಓಡುತ್ತಿರುವ ವ್ಯಕ್ತಿಯನ್ನು ರೈಲು ದಾಟಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅನ್ನೋದು ಗೊತ್ತಾಗುತ್ತೆ. ಈಗ ಸಿಂಪ್ಲಿಫಿಕೇಶನ್ ಮಾಡೋಣ. 15 ಒಂದಲೇ 15 ಮೂರಲೇ 45, 1 0ಗೆ 0. ಏನು ಬಂತು ನಮಗೆ? 30 ಸೆಕೆಂಡ್. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿ 30 ಸೆಕೆಂಡ್ಸ್. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಏನಿದೆ ಕ್ವಶನಲ್ಲಿ? 450 ಮೀಟರ್ ಉದ್ದದ ರೈಲು 45 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ವಿರುದ್ಧ ದಿಕ್ಕಿನಲ್ಲಿ 9 ಕಿಲೋಮೀಟರ್ ಗಂಟೆಗೆ ವೇಗದಲ್ಲಿ ಓಡುತ್ತಿರುವ ವ್ಯಕ್ತಿಯನ್ನು ದಾಟಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತ ಇತ್ತು. ಮೊದಲು ಏನು ಮಾಡಬೇಕು, ಇಲ್ಲಿ ಎರಡು ವೇಗಗಳನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಕೊಟ್ಟಿದ್ದಾರೆ? ಒಂದು ರೈಲಿನ ವೇಗ, ಇನ್ನೊಂದು ವ್ಯಕ್ತಿಯ ವೇಗ. ವಿರುದ್ಧ ದಿಕ್ಕಿನಲ್ಲಿ ಓಡುತ್ತಿರುವ ವ್ಯಕ್ತಿಯ ವೇಗ. ಈ ಎರಡು ವೇಗಗಳನ್ನು ಫಸ್ಟ್ ಪ್ಲಸ್ ಮಾಡ್ಕೋಬೇಕು. ಎಷ್ಟು ಬರುತ್ತೆ ಅನ್ನೋದು ನೋಡ್ಕೊಂಡು, ವೇಗ ಕಿಲೋಮೀಟರ್ ಪರ್ ಅವರಲ್ಲಿ ಇರೋದ್ರಿಂದ ನೀವು ಅದನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಅದಕ್ಕೆ ಎಷ್ಟು ಬರುತ್ತೆ ಆನ್ಸರ್ ಅನ್ನೋದು ನೋಡ್ಕೊಂಡು, ರೈಲಿನ ಉದ್ದ ಎಷ್ಟಿದೆ ಅನ್ನೋದು ನೋಡ್ಕೊಂಡು ಬಂದಿರೋ ಆನ್ಸರ್ಗೆ ನೀವು ರೈಲಿನ ಉದ್ದ ಎಷ್ಟಿದೆ ಅನ್ನೋದು ಅದರಿಂದ ಡಿವೈಡ್ ಮಾಡಿದಾಗ ನಿಮಗೆ ಆನ್ಸರ್ ಸಿಗುತ್ತೆ. ಇಷ್ಟು ಕ್ವಶನ್ ಹೋಗೋಣ. ನೆಕ್ಸ್ಟ್ 3ನೇ ಕ್ವಶನ್ ಏನಿದೆ? 300 ಮೀಟರ್ ಉದ್ದದ ರೈಲು 24 ಗಂಟೆ ವೇಗದಲ್ಲಿ ಚಲಿಸುತ್ತದೆ. ವಿರುದ್ಧ ದಿಕ್ಕಿನಲ್ಲಿ 3 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಓಡುತ್ತಿರುವ ವ್ಯಕ್ತಿಯನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಸೇಮ್ ಕ್ವಶನ್. ಇವಾಗ ಏನು ಬಿಡಿಸಿದೆ ಅದೇ ಕ್ವಶನ್. ಈ ಕ್ವಶನ್ ನಿಮಗೆ ಹೋಮ್ವರ್ಕ್ ನಂಬರ್ 1 ಇದು. ಓಕೆ, ಏನು ಮಾಡಬೇಕು? ಮೊದಲು ಇಲ್ಲಿ ಎರಡು ವೇಗ ಕೊಟ್ಟಿದ್ದಾರೆ. ಯಾವುದ್ಯಾವುದು? ಒಂದು ರೈಲಿನ ವೇಗ, ಇನ್ನೊಂದು ವಿರುದ್ಧ ದಿಕ್ಕಿನಲ್ಲಿ ಓಡುತ್ತಿರುವ ವ್ಯಕ್ತಿಯ ವೇಗ. ಏನಿದೆ? 24 + 3 ಮಾಡ್ಕೋಬೇಕು. ಎಷ್ಟು ಬರುತ್ತೆ ನೋಡ್ಕೋಬೇಕು. ಅದಾದಮೇಲೆ ಬಂದಿರೋ ಆನ್ಸರ್ನ ನೀವು ಮೊದಲು ಕಿಲೋಮೀಟರ್ ಪರ್ ಅವರಲ್ಲಿ ಇರೋದ್ರಿಂದ ನೀವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಅದಾದಮೇಲೆ ಅದಕ್ಕೇನು ಬರುತ್ತೆ ಆನ್ಸರ್ ನೋಡಿಕೊಂಡು ರೈಲಿನ ಉದ್ದ ಎಷ್ಟಿದೆ? 300 ಮೀಟರ್ ಇದೆ. ಬಂದಿರುವ ಉತ್ತರದಿಂದ ರೈಲಿನ ಉದ್ದವನ್ನು ಡಿವೈಡ್ ಮಾಡಬೇಕು. ಆವಾಗ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಇದನ್ನು ಸಾಲ್ವ್ ಮಾಡಿ ಹಾಕಿ. ಇದು ಹೋಮ್ವರ್ಕ್ ನಂಬರ್ 1. ಯಾರು ಕೂಡ ಲೇಸಿಯಾಗಿ ತೊಗೋಬೇಡಿ. ಎಕ್ಸಾಮ್ ಇನ್ನೇನು ನಿಮಗೆ 15 ದಿನ ಇದೆ. ಚೆನ್ನಾಗಿ ಸ್ಟಡಿ ಮಾಡಿ, ಹೇಳ್ಕೊಟ್ಟಿದ್ದನ್ನ ಕೇಳಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ? 4ನೇ ಕ್ವಶನು. 150 ಮೀಟರ್ ಉದ್ದದ ರೈಲು 90 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಚಲಿಸುತ್ತಿದೆ. 200 ಮೀಟರ್ ಉದ್ದದ ಪ್ಲಾಟ್ಫಾರಮನ್ನು ದಾಟಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಈ ಕ್ವಶನಲ್ಲಿ ಏನಿದೆ? 2 ಮೀಟರ್ ಅಥವಾ 2 ಉದ್ದಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವುದು ಕೊಟ್ಟಿದ್ದಾರೆ? 150 ಮೀಟರ್ ಉದ್ದದ ರೈಲು, ಇನ್ನು ನೆಕ್ಸ್ಟ್ 200 ಮೀಟರ್ ಉದ್ದದ ಪ್ಲಾಟ್ಫಾರಮನ್ನು ದಾಟಲು. ಈ 90 ಕಿಲೋಮೀಟರ್ ವೇಗದಲ್ಲಿ ಏನಿದೆ ಇದನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡೋಣ. ಏನಿದೆ? 90 ಕಿಲೋಮೀಟರ್ ಅಂತ ಹೇಳ್ತಿದ್ದಾರೆ ಗಂಟೆಗೆ. ಏನು ಮಾಡಬೇಕು ನಾವು ಈಗ? ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ 18/5 ಮಾಡಬೇಕು. ಓಕೆ, ಏನಾಗುತ್ತೆ? 18 ಒಂದಲೇ 18 5ಲೇ 90. ಇನ್ನು ನೆಕ್ಸ್ಟ್ ಉಳಿದಿದ್ದೇನೋ 5 × 5. 5 × 5 ಎಷ್ಟಾಗುತ್ತೆ? 5 5ಲೇ 25. ಇನ್ನು ನೆಕ್ಸ್ಟು ರೈಲಿನ ಉದ್ದ ಎಷ್ಟಿದೆ? 150 ಮೀಟರ್. ಮತ್ತು ಪ್ಲಾಟ್ಫಾರ್ಮಿನ ಉದ್ದ ಎಷ್ಟಿದೆ? 200 ಮೀಟರ್. ಟೋಟಲ್ ಎಷ್ಟಾಗುತ್ತೆ? 0ಗೆ 0, 5ಕ್ಕೆ 5, 2 1 3. ಎಷ್ಟು ಬಂತು? 350. ಈ ಕಡೆ ಏನು ಬಂದಿತ್ತು? 25 ಬಂದಿತ್ತು. 350 / 25 ಅಂದರೆ ಏನಾಗುತ್ತೆ ನಿಮ್ದು ಆನ್ಸರು? 25 ಒಂದಲೇ 25 ಎಷ್ಟಲೇ 350 ಆಗುತ್ತೆ. 25 14ಲೇ 350 ಆಗುತ್ತೆ. ಏನು ಬಂತು ನಿಮ್ಗೆ ಆನ್ಸರ್ ಇವಾಗ? 14 ಸೆಕೆಂಡ್. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಓಕೆ, ರೈಲು ಪ್ಲಸ್ ಪ್ಲಾಟ್ಫಾರ್ಮಿನ ಉದ್ದ ಎಷ್ಟಿತ್ತು? 350 ಮೀಟರ್. ಅದಾದಮೇಲೆ ಏನು ಬಂದಿತ್ತು ನಮಗೆ ಇವಾಗ? ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿದಾಗ 25 ಬಂದಿತ್ತು. ಇನ್ನು ನೆಕ್ಸ್ಟು 25 ಒಂದಲೇ 25 14ಲೇ 350 ಆಗುತ್ತೆ. 14 ಸೆಕೆಂಡ್. ನೆಕ್ಸ್ಟ್ ಕ್ವಶನ್ ಏನಿದೆ? 400 ಮೀಟರ್ ಉದ್ದದ ರೈಲು 90 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ನಿಂತಿರುವ ವ್ಯಕ್ತಿಯನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲೇನಿದೆ ನಿಮಗೆ? ಒಂದು ರೈಲಿನ ಉದ್ದ ಕೊಟ್ಟಿದ್ದಾರೆ, ಇನ್ನು ನೆಕ್ಸ್ಟು ರೈಲಿನ ವೇಗ ಕೊಟ್ಟಿದ್ದಾರೆ. ಇದೆರಡನ್ನೇ ಕೊಟ್ಟು ನೆಕ್ಸ್ಟು ನಿಂತಿರುವ ವ್ಯಕ್ತಿಯನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಏನು ಮಾಡಬೇಕೀಗ? ಜಸ್ಟು
ಇದನ್ನು ಮೊದಲು ರೈಲನ್ನು ನಿಮಗೆ ಮೀಟರಲ್ಲಿ ಕೊಟ್ಟು ವೇಗವನ್ನು ಕಿಲೋಮೀಟರಲ್ಲಿ ಕೊಟ್ಟಿದ್ದಾರೆ. ಈಗೇನು ಮಾಡಬೇಕು, ಮೊದಲು ನೀವು ಈ 90 km/h ಅಲ್ಲಿರೋದನ್ನ ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, 18/5 ಮಾಡಬೇಕು. ಎಷ್ಟು ಬರುತ್ತೆ, 18 ಒಂದಲೇ 18 ಐದಲೇ, ಇನ್ನು ನೆಕ್ಸ್ಟು 5 5 25. ಇನ್ನು ನೆಕ್ಸ್ಟ್ ರೈಲಿನ ಉದ್ದ ಎಷ್ಟಿದೆ, 400 ಮೀಟರ್ ಇದೆ. ಈ ಕಡೆ 25 ಬಂತು ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡಿದಾಗ. ಇನ್ನು ನೆಕ್ಸ್ಟ್ ಏನಾಗುತ್ತೆ, 25 ಒಂದಲೇ 25 16ಲೇ ನಿಮಗೆ 400 ಆಗುತ್ತೆ. ಆನ್ಸರ್ ಇಸ್ 16 ಸೆಕೆಂಡ್. 16 ಸೆಕೆಂಡ್ ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, 450 ಮೀಟರ್ ಉದ್ದದ ರೈಲು 54 km/h ವೇಗದಲ್ಲಿ ಚಲಿಸುತ್ತಿದೆ. ನಿಂತಿರುವ ವ್ಯಕ್ತಿಯನ್ನು ದಾಟಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಏನಿದೆ ಸೇಮ್ ಕ್ವಶನ್. ಇವಾಗ ಏನು ಬಿಡಿಸಿದೆ ಇಲ್ಲಿ, ಅಲ್ಲಿ 400 ಮೀಟರ್ ಉದ್ದದ ರೈಲು ಕೊಟ್ಟಿದ್ರು, ಅದಾದಮೇಲೆ ಗಂಟೆಗೆ 90 km ಅಂತ ಹೇಳಿದರು. ಇಲ್ಲೇನಿದೆ ನಿಮಗೆ ಜಸ್ಟ್ ನಾ ಹೇಳಿದ್ದೀನಿ, ಗಣಿತದಲ್ಲಿ ನಿಮಗೆ ನಂಬರ್ಸ್ ಅಷ್ಟೇ ಚೇಂಜ್ ಆಗೋದು, ಇನ್ನು ಯಾವುದೇ ರೀತಿಯ ಈಕ್ವೇಷನ್ ಏನಿರುತ್ತೆ ಅದೇ ಇರುತ್ತೆ. ಅದನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಿಂತಿರುವ ವ್ಯಕ್ತಿಯನ್ನು ಅಂತ ಕೊಟ್ಟಿದ್ರು, ಇಲ್ಲಿ ಜಸ್ಟ್ ನಿಂತಿರುವ ಕಂಬವನ್ನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಂತಿರುವ ವ್ಯಕ್ತಿ ಕೊಟ್ಟರು ಒಂದೇ, ನಿಂತಿರುವ ಕಂಬ ಕೊಟ್ಟರು ಒಂದೇ. ಆಮೇಲೆ ಅಲ್ಲೇನು ಮಾಡಿದರು, 400 ಮೀಟರ್ ಉದ್ದದ ರೈಲು ಅಂತ ಹೇಳಿದರು. ಇಲ್ಲೇನು ಹೇಳಿದ್ದಾರೆ, 450 ಮೀಟರ್ ಅಂತ ಹೇಳಿದ್ದಾರೆ. ಅಲ್ಲಿ 90 km/h ಅಂತ ಹೇಳಿದ್ರು, ಇಲ್ಲಿ 54 km/h ಅಂತ ಹೇಳಿದ್ದಾರೆ. ಇಲ್ಲಿ ಏನನ್ನು ಚೇಂಜಸ್ ಆಗಿಲ್ಲ. ನೀವು ಮೊದಲು ಕ್ವಶನ್ನ ಅಥವಾ ಲೆಕ್ಕನ ಕಲಿಬೇಕಾದ್ರೆ ಏನು ಹೆಂಗೆ ಒಂದನ್ನು ಒಂದಕ್ಕೂ ಹೋಲಿಸಿ ನೀವು ಲೆಕ್ಕನ ಕಲಿಬೇಕಾಗುತ್ತೆ. ಈಗ ನೆಕ್ಸ್ಟ್ ಈಗೇನಿದೆ 6ನೇ ಕ್ವಶನ್ ಇದೆ, ಇದು 5ನೇ ಕ್ವಶನಿಗೆ ಹೋಲಿಸಿ ಏನೇನಾಗಿದೆ, ಇಲ್ಲಿ ಏನೇನು ಕೊಟ್ಟಿದ್ರು, ಅಲ್ಲಿ ಏನು ಕೇಳಿದ್ದಾರೆ, ಏನಿದೆ ಸೇಮ್ ಮೆಥಡ್. ಪ್ರಾಬ್ಲಮ್ ಅಥವಾ ಲೆಕ್ಕ ಬಿಡಿಸೋದು ಸೇಮ್ ಮೆಥಡ್, ಬಟ್ ನಂಬರ್ಸ್ ಮಾತ್ರ ಚೇಂಜ್ ಕೊಟ್ಟಿದ್ದಾರೆ. ಅಲ್ಲಿ 400 ಕೊಟ್ಟಿದ್ರು, ಇಲ್ಲಿ 450 ಕೊಟ್ಟಿದ್ದಾರೆ. ಇದನ್ನು ನೀವು ಅರ್ಥ ಮಾಡಿಕೊಂಡು ಗಣಿತ ಪ್ರಾಬ್ಲಮ್ಸ್ನ ಬಿಡಿಸೋದು ಕಲಿಬೇಕು. ಈ ನೆಕ್ಸ್ಟ್ ಇದು ಸೇಮ್ ಕ್ವಶನು, ಇದು ಹೋಮ್ವರ್ಕ್ ಆಗಿ ಕೊಡ್ತೀನಿ ನಿಮಗೆ. ಇದು ನಿಮಗೆ ಹೋಮ್ವರ್ಕ್ ನಂಬರ್ 2. ಓಕೆ, ಇದು ಹೋಮ್ವರ್ಕ್ ನಂಬರ್ 2 ಆಗಿರುತ್ತೆ. ಬಿಡಿಸಿ ಆನ್ಸರ್ ಮಾಡಿ. ಇನ್ನು ನೆಕ್ಸ್ಟ್ 7th ಕ್ವಶನ್ ಏನಿದೆ, ಒಂದು ರೈಲು 108 km/h ವೇಗದಲ್ಲಿ ಚಲಿಸುತ್ತಿದೆ. ನಿಂತಿರುವ ವ್ಯಕ್ತಿಯನ್ನು ದಾಟಲು 12 ಸೆಕೆಂಡ್ ಸಮಯವನ್ನು ತೆಗೆದುಕೊಳ್ಳುತ್ತದೆ. ರೈಲಿನ ಉದ್ದ ಎಷ್ಟು ಅಂತ ಕೊಟ್ಟಿದ್ದಾರೆ. ಅಲ್ಲಿ ಏನು ಕೇಳಿದ್ರು, ಸಮಯವನ್ನು ಕೇಳಿದರು. ರೈಲಿನ ಉದ್ದ ಕೊಟ್ಟಿದ್ರು, ನೆಕ್ಸ್ಟು ರೈಲಿನ ವೇಗ ಕೊಟ್ಟಿದ್ರು, ಸಮಯ ಎಷ್ಟನ್ನು ತೆಗೆದುಕೊಳ್ಳುತ್ತದೆ ಅಂತ ಕೊಟ್ಟಿದ್ರು. ಈ ಕ್ವಶನಲ್ಲಿ ಏನೇನು ಕೊಟ್ಟಿದ್ದಾರೆ, ರೈಲಿನ ವೇಗ ಕೊಟ್ಟಿದ್ದಾರೆ, ರೈಲು ಎಷ್ಟು ಸಮಯದಲ್ಲಿ ದಾಟುತ್ತದೆ ಅನ್ನೋದು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ರೈಲಿನ ಉದ್ದ ಏನು ಅನ್ನೋದನ್ನ ನಮಗೆ ಕೇಳಿದ್ದಾರೆ. ಕ್ವಶನಲ್ಲಿ ಏನು ಚೇಂಜಸ್ ಆಗಿಲ್ಲ, ನಾನು ಹೇಳ್ತಿದ್ದೀನಿ. ಅಲ್ಲಿ ರೈಲು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು, ಇಲ್ಲಿ ರೈಲಿನ ಉದ್ದ ಎಷ್ಟು. ನಾನು ಹೇಳ್ತಿರೋದು ಮೊದಲು ಕಾನ್ಸೆಪ್ಟ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರಿ ಅಂದರೆ ಅಲ್ಲೇ 50% ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರ ಅಂತ ನಾನು ಪ್ರತಿ ಕ್ಲಾಸಲ್ಲಿ ಹೇಳ್ತಿರ್ತೀನಿ. ಮೊದಲು ಏನು ಹೇಳಿದ್ದಾರೆ, 108 km/h ವೇಗದಲ್ಲಿ ಅಂತ ಹೇಳಿದ್ದಾರೆ. ಏನಿದೆ 108 km ಇವಾಗ ನೀವು ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಏನು ಮಾಡಬೇಕು, ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ 18/5 ಮಾಡಬೇಕು. ಏನಾಗುತ್ತೆ, 18 ಒಂದಲೇ 18 ಎಷ್ಟಲೇ 108 ಆಗುತ್ತೆ, 18 5 90, 18 6 108 ಆಗುತ್ತೆ. ನೆಕ್ಸ್ಟ್ ಉಳಿದಿದ್ದೇನು, 6 × 5 ಉಳಿತು. 6 × 5 ಮಾಡಿದರೆ ಎಷ್ಟು ಬರುತ್ತೆ, 6 5 30. ಓಕೆ, 30 ಬಂತು. ನೆಕ್ಸ್ಟ್ ಟೈಮ್ ಎಷ್ಟಿದೆ, ಟೈಮ್ ಎಷ್ಟು ಹೇಳ್ತಿದ್ದಾರೆ. ಈಗ ರೈಲಿನ ವೇಗ ಏನಿದೆ ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಆಯಿತು. ಇನ್ನು ನೆಕ್ಸ್ಟ್ ಟೈಮು ಸೆಕೆಂಡಲ್ಲೇ ಕೊಟ್ಟಿದ್ದಾರೆ. ಈಗ ಏನು ಮಾಡಬೇಕು ನೀವು ಅಂದರೆ, ಈ ಬಂದಿರುವ ಮೀಟರ್/ಸೆಕೆಂಡಿಂದ ಈ ಟೈಮನ್ನು ಇಂಟು ಮಾಡಬೇಕು. ಎಷ್ಟಿದೆ ಟೈಮು, 12 ಸೆಕೆಂಡ್ ಅಂತ ಇದೆ. ಎಷ್ಟಾಗುತ್ತೆ, 12 3 ಎಷ್ಟಾಗುತ್ತೆ, 12 3 36, ಒಂದು 0ಗೆ 0. ಏನು ಬಂತು ನಮ್ಗೆ ಆನ್ಸರು, 360 ಮೀಟರ್, 360 ಮೀಟರ್. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನು ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ ನೋಡೋಣ. ಒಂದು ರೈಲು ಪ್ರತಿ ಗಂಟೆಗೆ 126 km ವೇಗದಂತೆ ಕ್ರಮಿಸುತ್ತದೆ. ಇದು ನಿಂತಿರುವ ವ್ಯಕ್ತಿಯನ್ನು ದಾಟಲು 5 ಸೆಕೆಂಡ್ ಸಮಯವನ್ನು ತೆಗೆದುಕೊಳ್ಳುವುದು. ಹಾಗಾದರೆ ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಈಗೇನು ಬಿಡಿಸಿದ್ವಿ, ಸೇಮ್ ಕ್ವಶನ್. ಏನಿದೆ ಅಲ್ಲಿ ಏನು ಕೊಟ್ಟಿದ್ರು, ಇಲ್ಲಿ ಏನು ಕೊಟ್ಟಿದ್ದಾರೆ. ಅಲ್ಲಿ ಯಾವ ಥರ ಬಿಡಿಸಿದ್ವಿ, ಸೇಮ್ ಮೆಥಡಲ್ಲೇ ಬಿಡಿಸಿದರೆ ನಿಮ್ಗೆ ಆನ್ಸರ್ ಬರುತ್ತೆ. ಇದು ನಿಮಗೆ ಹೋಮ್ವರ್ಕ್ ನಂಬರ್ 3. ಎಲ್ಲನೂ ಕೂಡ ನಾನೇ ಸಾಲ್ವ್ ಮಾಡಿದೆ ಅಂದರೆ ನೀವು ಕಲಿಯೋದು ಯಾವಾಗ, ನೀವು ನಿಮ್ಮ ಕೈಯಿಂದ ಬಿಡಿಸೋದು ಯಾವಾಗ. ನಾನು ಹೇಳಿದ್ದೀನಿ, ನೀವು ನಿಮ್ಮ ಕೈಯಿಂದ ಬಿಡಿಸಿದಾಗ ಮಾತ್ರ ಲೆಕ್ಕ ಬರೋದು. ಮ್ಯಾಥ್ಸ್ ಯಾರ್ಯಾರು ಕಷ್ಟ ಅಂತಿದ್ರೆ ನೀವು ನಿಮ್ಮ ಕೈಯಲ್ಲಿ ಬಿಡಿಸೋದು ಕಲೀರಿ ಮೊದಲು. ಈಗ ನಾನು ಕ್ಲಾಸ್ ಹೇಳ್ತಿದ್ದೀನಿ ಅಂದರೆ ಕ್ವಶನ್ ಯಾವಾಗ ಓದ್ತೀನಿ ಅಲ್ಲೇ ಕ್ಲಾಸನ್ನು ಸ್ಟಾಪ್ ಮಾಡಿ ನೀವೇ ಬಿಡಿಸ್ಬೇಕು. ಅದಾದಮೇಲೆ ನಾವು ಬಿಡಿಸಿದ್ದು ನೋಡ್ಬೇಕು ನೀವು ಕರೆಕ್ಟ್ ಇದೆನಾ ಇಲ್ಲೋ ಅಂತ. ಕಷ್ಟ ಯಾರಿಗೆ ಮ್ಯಾಥ್ಸ್ ಎಲ್ಲ ಕಷ್ಟ ಇದೆ ಇದನ್ನೇ ಮಾಡಿ ನೀವು. ಸಾರಿ, ಇದು ಹೋಮ್ವರ್ಕ್ ನಂಬರ್ 3. ಆಲ್ರೆಡಿ 2 ಕೊಟ್ಟಿದ್ದೀನಿ ಆಗಲೇ. ಇದು ಹೋಮ್ವರ್ಕ್ ನಂಬರ್ 3 ಸಾಲ್ವ್ ಮಾಡಿ ಕಾಮೆಂಟ್ ಹಾಕ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ 9th ಕ್ವಶನ್ ಏನಿದೆ ನೋಡೋಣ. 9ನೇ ಕ್ವಶನ್ನು,
ಒಂದು ರೈಲು ಪ್ರತಿ ಗಂಟೆಗೆ 72 ಕಿಲೋಮೀಟರ್ ವೇಗದಂತೆ ಕ್ರಮಿಸುತ್ತದೆ. ಇದು 250 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನು ದಾಟಲು 26 ಸೆಕೆಂಡ್ ಸಮಯ ತೆಗೆದುಕೊಳ್ಳುವುದು. ಹಾಗಾದರೆ ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಈ ಕ್ವಶನ್ ಹೇಗೆ ಮಾಡಬೇಕು ಅಂದರೆ, ನೀವು ಈ ಕ್ವಶನ್ನಲ್ಲಿ ಆನ್ಸರ್ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ. ಏನೇನು ಇನ್ಕ್ಲೂಡ್ ಆಗಿರುತ್ತೆ, ರೈಲಿನ ಉದ್ದ ಮತ್ತು ಪ್ಲಾಟ್ಫಾರ್ಮಿನ ಉದ್ದ ಎರಡು ಇನ್ಕ್ಲೂಡ್ ಆಗಿ ನಿಮ್ಗೆ ಆನ್ಸರ್ ಬರುತ್ತೆ. ಅದರಲ್ಲಿ ನೀವು ಎರಡರಲ್ಲಿ ಒಂದು ಯಾವುದನ್ನು ಕೊಟ್ಟಿದ್ದಾರೆ ಅದನ್ನು ಮೈನಸ್ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. ಈಗ ನಿಮಗೆ ಆನ್ಸರ್ ಯಾವುದ್ರಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ, ಎರಡು ಇನ್ಕ್ಲೂಡ್ ಕೂಡಿ ಬರುತ್ತೆ. ಯಾವುದ್ಯಾವುದು, ರೈಲಿನ ಉದ್ದ ಮತ್ತು ಪ್ಲಾಟ್ಫಾರ್ಮಿನ ಉದ್ದ ಕೂಡಿ ಬರುತ್ತೆ ಆನ್ಸರು. ಅದರಲ್ಲಿ ನೀವು ಈ ಕೊಟ್ಟಿರುವ 250 ಮೀಟರ್ ಪ್ಲಾಟ್ಫಾರ್ಮಿನ ಉದ್ದವನ್ನು ಮೈನಸ್ ಮಾಡಿದಾಗ ನಿಮಗೆ ರೈಲಿನ ಉದ್ದ ಎಷ್ಟು ಅನ್ನೋದು ಸಿಗುತ್ತೆ. ರೈಲಿನ ವೇಗವನ್ನು ಕಿಲೋಮೀಟರ್ ಪರ್ ಅವರಲ್ಲಿ ಕೊಟ್ಟಿದ್ದಾರೆ. ಇದನ್ನು ಮೊದಲು ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡೋಣ. ಎಷ್ಟಿದೆ, 72 ಕಿಲೋಮೀಟರ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ 18/5 ಮಾಡಬೇಕು. ಎಷ್ಟಾಗುತ್ತೆ, 18 ಒಂದಲೇ 18, 4 72 ಆಗುತ್ತೆ. ನೆಕ್ಸ್ಟು 4 × 5, 4 × 5 ಎಷ್ಟಾಗುತ್ತೆ, 4 5 20 ಆಗುತ್ತೆ. ಇನ್ನು ಬಂತು 20, 20 ಬಂತು. ಇನ್ನು ನೆಕ್ಸ್ಟು ಟೈಮ್ ಎಷ್ಟು ಹೇಳ್ತಿದ್ದಾರೆ, 26 ಸೆಕೆಂಡ್ ಅಂತ ಹೇಳ್ತಿದ್ದಾರೆ. 26 ಸೆಕೆಂಡ್, 26 × 20 ಅಂದರೆ ಎಷ್ಟು ಬರುತ್ತೆ, 26 2 52 ಬರುತ್ತೆ. ಇನ್ನು ನೆಕ್ಸ್ಟ್ 1 0ಗೆ 0. ಏನಿದೆ ಈ 520, ಇದು ರೈಲಿನ ಉದ್ದ ಮತ್ತು ಪ್ಲಾಟ್ಫಾರ್ಮಿನ ಉದ್ದ ಎರಡನ್ನೂ ಕೂಡಿ ಬಂದಿದೆ. ಈಗ ನಾವು ಏನು ಮಾಡಬೇಕು ಅಂದರೆ, ರೈಲಿನ ಉದ್ದ ಬೇಕು ಅಂದರೆ ಪ್ಲಾಟ್ಫಾರ್ಮಿನ ಉದ್ದ ಎಷ್ಟು ಅನ್ನೋದನ್ನ ಕೊಟ್ಟಿದ್ದಾರೆ. ಆ ಪ್ಲಾಟ್ಫಾರ್ಮಿನ ಉದ್ದ ನಾವು ಮೈನಸ್ ಮಾಡಿದಾಗ ನಮಗೆ ರೈಲಿನ ಉದ್ದ ಸಿಗುತ್ತೆ. ಈ ಪ್ಲಾಟ್ಫಾರ್ಮಿನ ಉದ್ದ ಎಷ್ಟಿದೆ, 250 ಇದೆ. ಈ 520ರಲ್ಲಿ 250 ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರು, 270 ಮೀಟರ್. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಓಕೆ, ಅರ್ಥ ಆಯ್ತಲ್ಲ ಹೇಗೆ ಮಾಡೋದು ಅಂತ. ಮೊದಲು ಕಿಲೋಮೀಟರ್ ಪರ್ ಅವರಲ್ಲಿರೋದನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಂಡು, ಅದಾದಮೇಲೆ ಬಂದಿರೋ ಉತ್ತರಕ್ಕೆ ಟೈಮ್ ಏನಿದೆ ಅದರಿಂದ ಇಂಟು ಮಾಡಿಕೊಂಡು, ಅದು ಏನು ಬಂದಿರುತ್ತೆ ಉತ್ತರ ಎರಡನ್ನೂ ಕೂಡಿ ಅಥವಾ ಇನ್ಕ್ಲೂಡ್ ಆಗಿ ಬಂದಿರುತ್ತೆ. ರೈಲಿನ ಉದ್ದ, ಪ್ಲಾಟ್ಫಾರ್ಮಿನ ಉದ್ದ, ಅದರಲ್ಲಿ ಏನಿದೆ ಕೊಟ್ಟಿರುವ ಯಾವುದನ್ನು ಕೊಟ್ಟಿದ್ದಾರೆ ಅದನ್ನು ಮೈನಸ್ ಮಾಡಿದಾಗ ನಿಮಗೆ ರೈಲಿನ ಉದ್ದ ಕೇಳಿದರೆ ರೈಲಿನ ಉದ್ದ, ಅಥವಾ ಪ್ಲಾಟ್ಫಾರ್ಮಿನ ಉದ್ದ ಕೇಳಿದರೆ ಪ್ಲಾಟ್ಫಾರ್ಮಿನ ಉದ್ದ ಸಿಗುತ್ತೆ. ಇನ್ನು ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ 10th ಕ್ವಶನ್ ನೋಡೋಣ. 300 ಮೀಟರ್ ಉದ್ದದ ರೈಲು ನಿಂತಿರುವ ವ್ಯಕ್ತಿಯನ್ನು ದಾಟಲು 20 ಸೆಕೆಂಡ್ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ಪ್ರತಿ ಗಂಟೆಗೆ ರೈಲಿನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ, ರೈಲಿನ ಉದ್ದ ಕೊಟ್ಟಿದ್ದಾರೆ 300 ಮೀಟರ್ ಅಂತ. ಅದಾದಮೇಲೆ ನಿಂತಿರುವ ವ್ಯಕ್ತಿಯನ್ನು ದಾಟಲು 20 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೈಲಿನ ಉದ್ದವನ್ನು ಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಟೈಮು ಕೂಡ ಸೆಕೆಂಡಲ್ಲಿ ಕೊಟ್ಟಿದ್ದಾರೆ. ಈಗ ಏನು ಮಾಡಬೇಕು ನಾವು, ಮೊದಲು ರೈಲಿನ ಉದ್ದ ಎಷ್ಟಿದೆ, 300 ಮೀಟರ್ ಇದೆ. ಸಮಯ ಎಷ್ಟು ತೆಗೆದುಕೊಳ್ಳುತ್ತದೆ, 20 ಸೆಕೆಂಡ್. ಇದನ್ನು ಮೊದಲು ನಾವು ಸಿಂಪ್ಲಿಫಿಕೇಷನ್ ಮಾಡಬೇಕು. ಏನು ಬರುತ್ತೆ, ಮೊದಲು ಆನ್ಸರ್ ತಗೋಬೇಕು. 0ಗೆ 0 ಕ್ಯಾನ್ಸಲ್ ಮಾಡೋಣ. 2/30 ಅಂದರೆ ಎಷ್ಟಾಗುತ್ತೆ, 2 1 2 15 30 ಆಗುತ್ತೆ. ಈಗ ಏನು ಬಂದಿದೆ ಈ 15, ಇದು ಉತ್ತರ ಅಲ್ಲ. ಯಾಕಂದರೆ ಅವರು ರೈಲಿನ ವೇಗವನ್ನು ಕಿಲೋಮೀಟರ್ ಪರ್ ಅವರಲ್ಲಿ ಕೇಳಿದ್ದಾರೆ. ಹಾಗಾಗಿ ಈ ಬಂದಿರುವ 15 ಉತ್ತರ ಆಗಲ್ಲ. ಹಾಗಾಗಿ ನೀವು ಈ 15ನ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕು. ಏನು ಮಾಡಬೇಕು, ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇಂಟು 5/18 ಮಾಡಬೇಕು. 5/18. ಇನ್ನು ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಮಾಡಿದಾಗ ಏನಾಗುತ್ತೆ, 5 1 5 3 15 ಆಗುತ್ತೆ. ಇನ್ನು ಉಳಿದಿದ್ದೇನು ನಿಮಗೆ, 18 × 3, 18 3 ಎಷ್ಟಾಗುತ್ತೆ, 54 ಕಿಲೋಮೀಟರ್ ಪರ್ ಅವರ್. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ನೆಕ್ಸ್ಟ್ 11th ಕ್ವಶನ್ ನೋಡೋಣ. 500 ಮೀಟರ್ ಉದ್ದದ ರೈಲು ನಿಂತಿರುವ ಒಂದು ಮರವನ್ನು ದಾಟಲು 25 ಸೆಕೆಂಡ್ ಸಮಯವನ್ನು ತೆಗೆದುಕೊಳ್ಳುವುದು. ಹಾಗಾದರೆ ಪ್ರತಿ ಗಂಟೆಗೆ ರೈಲಿನ ವೇಗ ಏನು ಅಂತ ಕೇಳಿದ್ದಾರೆ, ಎಷ್ಟು ಅಂತ ಕೇಳಿದ್ದಾರೆ. ಸೇಮ್ ಕ್ವಶನ್, ಈಗೇನು 10th ಕ್ವಶನಲ್ಲಿ ನಾವು ಬಿಡಿಸಿದ್ವಿ, ಇದೇ ಕ್ವಶನ್ನು, ಜಸ್ಟ್ ಇಲ್ಲಿ ನಂಬರ್ ಮಾತ್ರ ಚೇಂಜ್ ಆಗಿದೆ. ಅಲ್ಲಿ 300 ಮೀಟರ್ ರೈಲು ಕೊಟ್ಟಿದ್ರು, ಇಲ್ಲಿ 500 ಮೀಟರ್ ರೈಲು ಕೊಟ್ಟಿದ್ದಾರೆ. ಅಲ್ಲಿ 20 ಸೆಕೆಂಡ್ ಅಂತ ಹೇಳಿದರು, ಇಲ್ಲಿ 25 ಸೆಕೆಂಡ್ ಕೊಟ್ಟಿದ್ದಾರೆ. ನಾ ಹೇಳಿದ್ದೀನಿ ನಿಮಗೆ, ಒಂದಕ್ಕೆ ಹೋಲಿಸಿ ಕ್ವಶನ್ನ ನೀವು ಪ್ರಾಬ್ಲಮ್ನ ಬಿಡಿಸೋದು ಕಲಿಬೇಕು. ಈಗ ಏನು ಮಾಡಬೇಕು ನೀವು, ಮೊದಲು ಇದು ಹೋಮ್ವರ್ಕ್ ನಂಬರ್ 4. ನಿಮಗೆ ಹೋಮ್ವರ್ಕ್ ನಂಬರ್ 4 ಸಾಲ್ವ್ ಮಾಡಿ ಹಾಕ್ತೀರಾ ಅಂದ್ಕೊಂಡಿದ್ದೀನಿ. ನಿಮಗೆ ಕಲಿಬೇಕು, ಗಣಿತ ನಂಗೆ ಈಸಿ ಆಗಬೇಕು, ನಂಗೆ ಕಷ್ಟ ಆಗ್ತಿದೆ ಅನ್ನೋರು ನಾವು ಕೊಟ್ಟಿರೋ ವರ್ಕ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ನೆಕ್ಸ್ಟ್ ಈ PDF ವಿತ್ ಆನ್ಸರ್ ಜೊತೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಇನ್ನೂ ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಕ್ಲಾಸಸ್ ಶೇರ್ ಆಗ್ತಾ ಇಲ್ಲ, ನಾನು ಹೇಳ್ತಿದ್ದೀನಿ, ಪ್ರತಿ ಕ್ಲಾಸಲ್ಲಿ ಹೇಳ್ತಿದ್ದೀನಿ, ಕ್ಲಾಸ್ನ ಶೇರ್ ಮಾಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕ್ಲಾಸ್ ಕೇಳ್ತಿದ್ದಾರೆ ಅಂದರೆ ನಮಗೆ ಒಂದು ಮಾಡೋ ಕ್ಲಾಸಸ್ನ ಮೋಟಿವೇಶನ್ ಬರುತ್ತೆ. ನಿಮ್ಮ ಥರನೇ ಸ್ಟಡಿ ಮಾಡೋ ನಿಮ್ಮದು ಫ್ರೆಂಡ್ಸ್ ಏನಿರ್ತಾರೆ ಅವರಿಗೆಲ್ಲ ಹೆಲ್ಪ್ ಆಗಲಿ. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.